ನೋಡಿ ಅಲ್ಲ ಕೊನೆ ಆರೋಪಿಯಲ್ಲಿ ಅಪರಾಧಿ ಅಂತ ಏನು ಕೋರ್ಟ್ ತೀರ್ಮಾನ ಮಾಡಿದ್ಯಾ? ಅಪರಾಧಿ ಆದ್ಮೇಲೆ ತಾನೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಇವತ್ತು ಏನು ನೀಟ್ ಪತ್ರಿಕೆಯನ್ನ ಲೀಕ್ ಮಾಡಿದಂತ ಒಬ್ಬ ಸಚಿವ ಆರೋಪವನ್ನು ಹೊತ್ತಿದ್ರು. ಅದಕ್ಕೆ ಇವತ್ತು ನಮ್ಮ ಜಂಜಿ ರಾಜ್ಯದಲ್ಲಿ ವಿದ್ಯಾರ್ಥಿಗಳು, ದೇಶದಲ್ಲಿ ವಿದ್ಯಾರ್ಥಿಗಳು ಇವತ್ತು ಅವರನ್ನ ರಾಜೀನಾಮೆ ಕೇಳಿದ್ದಾರೆ. ಇವ್ರ ಮೇಲೆ ಆರೋಪ ಏನಿದೆ? ಇವರು ಆರೋಪ ಹೊತ್ತಂಗ ಕೇಳ್ರಿ, ಕೇವಲ ಒಂದು FIR ಆದ ತಕ್ಷಣ ಆರೋಪ ಕೋರ್ಟು ಅಪರಾಧಿ ಅಂತ ತೀರ್ಮಾನ ಮಾಡ್ಬೇಕು. ಅಪರಾಧಿನೇ ಅಲ್ಲ ಅವರು. ಅಪರಾಧಿ ಅಲ್ಲದೆ ಸುಮ್ಮನೆ ವಿನಾಕಾರಣ ಸದನದ ಸಮಯವನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇಶದ ಅಭಿವೃದ್ಧಿ, ಜನರ ಅಭಿವೃದ್ಧಿ, ಈ ರಾಜ್ಯದ ಅಭಿವೃದ್ಧಿ ಅವ್ರಿಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ 2018 23 ಏನ್ ಮಾಡಿದ್ರು? ಒಂದು ರೈತರ ಬೆಂಬಲ ಬೆಲೆ ಕೊಡ್ಲಿಲ್ಲ, ಯಾವುದೇ ಜನಾಂಗಕ್ಕೆ ಅಭಿವೃದ್ಧಿ ಮಾಡ್ಲಿಲ್ಲ. ಆ ಒಂದು ಕಾರಣದಿಂದನೇ ಇವತ್ತು ಮನ್ಯಾಗ ಕುಂದಿಸ್ಯಾರಲ್ಲ ಅವ್ರಿಗೆ. ಈ ದೊಡ್ಡನಗೂಡು ಆದಿಯಾಗಿ ಎಲ್ಲರಿಗೂ ದೊಡ್ಡನ ಆದಿಯಾಗಿ ಎಲ್ಲರಿಗೂ ಕುಂದಿಸ್ಯಾರ. ಅಡ್ಡ ತಿಳ್ಕೊಬೇಕು. ಅಲ್ಲ ನೋಡ್ರಿ, ಅವರು ಅದೇ ಮಾಡ್ತಾ ಇದಾರೆ. ಪೊಲೀಸರನ್ನ ಹಚ್ಚಿ ಇಲ್ಲಿ ಡೆಲ್ಲಿಯಲ್ಲಿ ಏನಾಯ್ತು, ನನ್ನೂ ಅರೆಸ್ಟ್ ಮಾಡಿದ್ರು. ನಾನು ಹೋಗಿದ್ದೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಪ್ರತಿಭಟನೆ ಕುಂತ ಸಂದರ್ಭದಲ್ಲಿ ನನ್ನೂ ತಕೊಂಡು ಹೋದ್ರು. ಅವರು ಜನರ ಈ ಸ್ವಾತಂತ್ರ್ಯವನ್ನ ಇರುವಂತ ಪ್ರಜಾಪ್ರಭುತ್ವ ಇರುವಂತ ದೇಶ, ಆ ದೇಶದಲ್ಲಿ ಪ್ರಜೆಗಳಿಗೆ ಎಲ್ಲ ಹಕ್ಕನ್ನ ಇದೆ. ಆ ಹಕ್ಕನ್ನ ಕಸಿಕೊಳ್ಳುವಂತ ಅವರು ಮಟಕು ಹಾಕುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಜನ ಬರುವ 29ರಲ್ಲಿ ತೀರ್ಮಾನ ಮಾಡ್ತಾರೆ.